ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನಿವತ್ತು ಪಚ್ಕೂಟು ಅಂತ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಮಾಡೋ ರೀತಿ. ಪಚ್ಕೂಟು ಅಂದ್ರೆ ಪಚ್ಚೆ ಅಂದ್ರೆ ಹಸಿದು, ಕೂಟು ಅಂದ್ರೆ ಕೊಳಂಬು ಅಂದ್ರೆ ಕೂಟು. ಹಸಿ ಕೂಟು ಮಾಡೋದು, ಹಸಿ ಪದಾರ್ಥ ರುಬ್ಬ ಹಾಕಿ ಮಾಡೋದು. ಬಟಾಣಿ ಕಾಳು ಮತ್ತೆ ಹುರುಳಿಕಾಯಿ, ಟೊಮೆಟೊ, ಬೇಳೆ ಹಾಕಿ ಮಾಡ್ತಿರೋದು. ಪದಾರ್ಥ ಏನೇನ್ ಬೇಕು ಅಂತ ತೋರಿಸ್ತೀನಿ ಇವಾಗ. ಇದಕ್ಕೆ ತೊಗರಿಬೇಳೆ ಒಂದು ಕಪ್ಪು, ಒಂದು ಅರ್ಧ ಪಾವಷ್ಟಿದೆ, ಒಂದು ಬಟ್ಲು ಬಟಾಣಿ, ಒಂದು ಟೊಮೆಟೊ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 200 ಗ್ರಾಮ್ ಅಷ್ಟು ಹುರುಳಿಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟು ಪದಾರ್ಥನು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಳ್ಳೋದು. ತೆಂಗಿನಕಾಯಿ, ಕೊತ್ತಂಬರಿ ಬೀಜ, ಬ್ಯಾಡಗಿ ಮೆಣಸಿನ್ಕಾಯಿ 5 ರಿಂದ 6, ಕರಿಬೇವಿನ ಸೊಪ್ಪು, ಅರಿಶಿನ, ಇಂಗು, ಸಾಸಿವೆ. ಇದಿಷ್ಟು ಪದಾರ್ಥನು ಮಿಕ್ಸಿನಲ್ಲಿ ಹಸಿದೇ ರುಬ್ಬಬೇಕು. ಇದಿಷ್ಟು ಪದಾರ್ಥ ಆಮೇಲಿಂದ ಕುಕ್ಕರಲ್ಲಿ ಇದು ಕೂಗಿದ್ಮೇಲೆ ಉಪ್ಪು ಮತ್ತೆ ಟೇಸ್ಟ್ ಬೆಲ್ಲ ಆಪ್ಷನಲ್, ಬೇಡ ಅಂದ್ರೆ ನೀವು ಹಾಕೋಗೋಜಿಲ್ಲ. ಉಪ್ಪು ಮತ್ತೆ ಬೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು, ರುಬ್ಬಿದ್ದನ್ನು ಹಾಕಿ ಕುದಿಸ್ಬಿಟ್ಟು ಅದಕ್ಕೆ ಕುಕ್ಕರ್ಗೆ ಕಡಲೆಬೇಳೆ, ಉದ್ದಿನಬೇಳೆ, ಒಂದ್ ಸ್ವಲ್ಪ ಸಾಸಿವೆನ ತುಪ್ಪದಲ್ಲಿ ಒಗ್ಗರಣೆಗೆ ಹಾಕ್ಬಿಟ್ರೆ ಆಗೋಗುತ್ತೆ. ಇದೆಲ್ಲಾನು ಒಂದು 20 ರಿಂದ 25 ನಿಮಿಷದೊಳಗಡೆ ಕೂಟ್ ರೆಡಿ ಆಗುತ್ತೆ. ತುಂಬಾ ಏನು ಗೊತ್ತಾಗಲ್ಲ. ಇವಾಗ ಇದನ್ನ ಮಾಡೋದನ್ನ ತೋರಿಸ್ತೀನಿ, ಅಲ್ಲೇ ಬನ್ನಿ. ನೋಡಿ ವೀಕ್ಷಕರೇ, ಇವಾಗ ಬೇಳೆ ಕುಕ್ಕರಲ್ಲಿ ಹಾಕಿ ನೀರ್ ಹಾಕಿ ಅರಿಶಿನ ಹಾಕಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿದೀನಿ. ಹೊಸದಾಗಿ ಕಲ್ಸ್ಕೊಳ್ಳೋರು ಹೇಳ್ತಾ ಇದ್ದೀನಿ. ಹುರುಳಿಕಾಯಿ ಹಾಕ್ತಾ ಇದ್ದೀನಿ, ಬಟಾಣಿ ಕಾಳು, ಟೊಮೆಟೊ ಟೇಸ್ಟಿಗೆ ಒಂದೇ ಒಂದು, ಇದನ್ನ ನೀರ್ ಹಾಕ್ಬಿಟ್ಟು ಒಂದ್ಸಲ ಕೂಗಿಸ್ಬಿಟ್ರೆ ಸಾಕು. ನಮ್ಮನೆ ಕುಕ್ಕರಲ್ಲಿ ಒಂದ್ಸಲಕ್ಕಾಗುತ್ತೆ. ಒಂದ್ಸಲ ಕೂಗಿದ್ಮೇಲೆ ರುಬ್ಬಿದ್ನ ಇದಕ್ಕೆ ಹಾಕಿ ಉಪ್ಪು ಹಾಕಿ ಬೆಲ್ಲ ಹಾಕಿ ಕುದಿಸ್ಬಿಟ್ರೆ ಆಯ್ತು. ಇವಾಗ ಎಲ್ಲ ಹಸಿ ಖಾರನ ರುಬ್ಬಕ್ಕೆ ಇದಕ್ಕೆ ಹಾಕ್ತಾ ಇದ್ದೀನಿ, ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಎಲ್ಲದನ್ನು. ಇದು ಸಾಸಿವೆ, ಇಂಗು, ಅರಿಶಿನ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ತಾ ಇದ್ದೀನಿ. ಇಂಗು, ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನ್, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4-5 ಕಡ್ಡಿ ಕರಿಬೇವಿನ ಸೊಪ್ಪು, ಒಂದು 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, ನೋಡಿ ವೀಕ್ಷಕರೇ, ಇವಾಗ ಆಗಿದೆ. ಕುಕ್ಕರ್ ಕೂಲ್ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ಉಪ್ಪು, ರುಬ್ಬಿರೋ ಖಾರ, ಹೊಸದಾಗಿ ಕಲ್ತ್ಕೊಳ್ಳೋರು ಹೇಳ್ತಿದ್ದೀನಿ, ಎಲ್ಲ ಹಾಕಿ ಒಂದ್ಸಲ ಕುದಿಸ್ಬಿಟ್ರೆ ಪೂರ್ತಿ ಆಗೋಗುತ್ತೆ. ಉಪ್ಪು ಹಾಕ್ತಾ ಇದ್ದೀನಿ, ಕೈನಲ್ಲೇ ಹಾಕಿದ ಅಭ್ಯಾಸ, ಅದಕ್ಕೆ ಕೈನಲ್ಲೇ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಸಾಕು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ. ಇವಾಗ ರುಬ್ಬಿರೋದು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಇದೇ ತರ ನೀವು ಮಾಡ್ಬೋದು. 20 ರಿಂದ 25 ನಿಮಿಷದ ಒಳಗಡೆ ಆಗೋಗುತ್ತೆ ಕೂಟು.
ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ, ದೋಸೆ, ರೊಟ್ಟಿ, ಪೂರಿ ಎಲ್ಲದಕ್ಕೂ ನೆಂಚ್ಕೋಬಹುದು. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನ ನೀವು ಮಾಡಿಬಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ರುಬ್ಬೋದನ್ನ ಮಿಕ್ಸಿನಲ್ಲಿ ನೈಸಾಗಿ ರುಬ್ಬೇಕು. ನೈಸಾಗಿ ರುಬ್ಬಿಟ್ಟು ಇದಕ್ಕೆ ಉಪ್ಪು ಹಾಕಿ ಖಾರ ಹಾಕಿ ಕುದಿಸ್ಬಿಡೋದು. ಹಾಕ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ನಂದಿನಿ ತುಪ್ಪ, ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಕಡಲೆಬೇಳೆ, ಒಂದು ಟೀ ಸ್ಪೂನ್ ಉದ್ದಿನಬೇಳೆ. ಕರಿಬೇವು ಸೊಪ್ಪು ರುಬ್ಬಕ್ಕೆ ಹಾಕ್ಬಿಟ್ರೆ ಯಾರೂ ತೆಗೆದು ಹಾಕಲ್ಲ. ಅದು ತೆಂಗಿನಕಾಯಿ, ಕೊತ್ತಂಬರಿ ಬೀಜ ಎಲ್ಲ ಹಾಕಿ ರುಬ್ತೀವಲ್ಲ ಮಿಕ್ಸಿನಲ್ಲಿ, ಅದು ರುಬ್ಕೊಂಡ್ರೆ ಅದು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು. ಯಾರೂ ತೆಗೆದು ಹಾಕಲ್ಲ. ಒಂದು 25 ನಿಮಿಷದ ಒಳಗಡೆ ತರಕಾರಿ ರೆಡಿ ಮಾಡ್ಕೊಂಡ್ಮೇಲೆ 25 ನಿಮಿಷದ ಒಳಗಡೆ ನಿಮಗೆ ಕೂಟ ಆಗೋಗುತ್ತೆ. ನೋಡಿ ರೆಡಿ ಆಯ್ತು. ಒಗ್ಗರಣೆದು ಘಮ ಘಮ ಅಂತ ಇದೆ ಅರೋಮ. ಇವಾಗ ರೆಡಿಯಾಗಿದೆ. ಇವಾಗ ಉಪಯೋಗಿಸ್ಬೋದು ಕೂಟನ್ನ. ಹಸಿ ಕೂಟು, ಪಚ್ಚಕೂಟು ಅಂತ ಹೇಳ್ತೀವಿ ನಾವು ಇದನ್ನ. ನೋಡಿ ವೀಕ್ಷಕರೇ, ಎಲ್ಲ ರೆಡಿಯಾಗಿದೆ. ಇವಾಗ ಉಪಯೋಗಿಸ್ಬೋದು. ನಾನು ಅಯ್ಯಂಗಾರ್ ಫುಡ್ಸಿಂದ ಗೀತಾ ಶೇಷಾದ್ರಿ ಮಾತಾಡ್ತಿರೋದು. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.